ಹಲೋ ಎವ್ರಿವನ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪರ್ಸ್ನಲ್ ಲೋನ್ ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಲೋನ್ ಟ್ಯಾಪ್ ಪರ್ಸ್ನಲ್ ಲೋನ್ ಆ್ಯಪ್ ಅಂತ ಇದೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ್ ಅನ್ನೋದು ಸಿಗ್ತಾ ಇದೆ. ಸೊ ಈ ಒಂದು ಅಪ್ಲಿಕೇಶನ್ ಫೈನಾನ್ಸ್ಗೆ ಆಗಿರ್ಬೋದು, ಪರ್ಸ್ನಲ್ ಲೋನ್ಗೆ ಆಗಿರ್ಬೋದು, ತುಂಬಾ ನಮಗೆ ಈಸಿಯಾಗಿ ಇರ್ತಾ ಇದೆ. ನಿಮ್ಗೇನಾದರೂ ಎಲ್ಲಿ ಲೋನ್ ಸಿಗ್ತಾ ಇಲ್ಲ, ನಿಮ್ಗೇನಾದರೂ ತುಂಬ ಅಮೌಂಟ್ನ ಅವಶ್ಯಕತೆ ಇತ್ತು ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಯಾಕೆ ಅಂದರೆ ನಮಗೆ ಇಲ್ಲಿ ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಹಾಗೆ ನಮಗೆ ಇಲ್ಲಿ ಅಪ್ ಟು 10 ಲ್ಯಾಕ್ವರೆಗೂ ಫಾಸ್ಟಾಗಿ ಲೋನ್ ಅನ್ನೋದು ಅಪ್ರೂವಲ್ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಇನ್ಫಾರ್ಮೇಷನ್ ಹಾಗೆ ಡೀಟೇಲ್ಸ್ನ ನೀವು ತಿಳ್ಕೋಬೇಕು. ಯಾವ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಇರುತ್ತೆ, ಏನೆಲ್ಲ ಸ್ಟೆಪ್ಸ್ ಇರುತ್ತೆ, ಹಾಗೆ ಎಷ್ಟು ನಮಗೆ ಡಾಕ್ಯುಮೆಂಟ್ಸ್ ಅನ್ನೋದು ಬೇಕಾಗುತ್ತೆ ಅನ್ನೋ ಒಂದು ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಅಪ್ಲಿಕೇಶನ್ ಏನಿದೆ ಲೋನ್ ಟ್ಯಾಪ್ ಫೈನಾನ್ಷಿಯಲ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯವ್ರದ್ದಾಗಿದೆ. ಇಲ್ಲಿ ನಮಗೆ 3.0 ರಿವ್ಯೂಸ್ನ ನೋಡಬಹುದು. ಹಾಗೆ 3+ ರೇಟೆಡ್ ಇದೆ. 1 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಮಗೆ ವಿತಿನ್ 24 ಅವರ್ಸ್ ಅಲ್ಲಿ ಲೋನ್ ಅನ್ನೋದು ಸಿಗ್ತಾ ಇದೆ. ಇಲ್ಲಿ 100% ಆನ್ಲೈನ್ ಜರ್ನಿ ಇರುತ್ತೆ. ಹಾಗೆ ಫ್ಲೆಕ್ಸಿಬಲ್ ರೀಪೇಮೆಂಟ್ ಪ್ಲಾನ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಟ್ರಾನ್ಸ್ಪರೆಂಟ್ ಆಗಿ ಸೆಕ್ಯೂರ್ ಆಗಿ ಪ್ರೋಸೆಸ್ ಅನ್ನೋದು ಇರುತ್ತೆ. ಇದು ಒಂದು ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಆಗಿದೆ. ನಮಗೆ ಇಲ್ಲಿ ನಮಗೆ ಡೈರೆಕ್ಟ್ ಆಗಿನೇ ನಾವು ಯಾವ ರೀತಿಯಾಗಿ ನಮಗೆ ಬೇಸಿಕ್ ಇನ್ಫೋನ ಕೊಡಬೇಕು, ಹಾಗೆ ಆಫರ್ನ ಕಂಪ್ಲೀಟ್ ಮಾಡಿಕೊಂಡು KYCನ ಕಂಪ್ಲೀಟ್ ಮಾಡಿಕೊಂಡ್ರೆ ನಮ್ಮ ಒಂದು ಅಪ್ಲಿಕೇಶನ್ ಒಂದು ಈಸಿಯಾಗಿ ಫ್ರೆಂಡ್ಲಿಯಾಗಿ ಕಂಪ್ಲೀಟ್ ಆಗುತ್ತೆ. ಹಾಗೆ ಇದು ಕಸ್ಟಮೈಸ್ಡ್ ಲೋನ್ ಆಫರ್ಸ್ ಇದೆ. ಇಲ್ಲಿ ನಮಗೆ ನಮ್ಮ ಒಂದು 10 years ಅನ್ನೋದು ಏನಿರುತ್ತೆ, ಹಾಗೆ ನಮ್ಮ ಒಂದು ಟರ್ಮ್ ಲೋನ್ ಅನ್ನೋದು ಏನಿರುತ್ತೆ ನಾವೇ ಇಲ್ಲಿ ಚೂಸ್ ಕೂಡ ಮಾಡ್ಕೋಬಹುದು. ಈ ಒಂದು ಅಪ್ಲಿಕೇಶನ್ನ ಫೀಚರ್ಸನ್ನು ನೋಡೋದಾದರೆ ನಮಗೆ ಇಲ್ಲಿ ಹೈಯರ್ ಲೋನ್ ಅಮೌಂಟ್ಸ್ ಅನ್ನೋದು ಕೊಡ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ನಮಗೆ ಅಪ್ ಟು 10 ಲ್ಯಾಕ್ವರೆಗೂ ಲೋನ್ ಅಪ್ರೂವಲ್ ಮಾಡ್ತಾ ಇದ್ದಾರೆ. ಹಾಗೆ 100% ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಆನ್ಲೈನ್ ಪ್ರೋಸೆಸ್ ಅನ್ನೋದು ಇರುತ್ತೆ. ನಮಗೆ ನಾವು ಇಲ್ಲಿ ಮಿನಿಮಮ್ ಡಾಕ್ಯುಮೆಂಟೇಷನ್ ಇದ್ದರೆ ಸಾಕು, ನಮಗೆ ಇಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಹಾಗೆ ಇಲ್ಲಿ ನಮಗೆ ಲೋನ್ ಆಫರಿಂಗ್ ಕೂಡ ಮಾಡ್ತಾ ಇದ್ದಾರೆ. ಪರ್ಸ್ನಲ್ ಲೋನ್ಸ್, EMI ಫ್ರೀ ಲೋನ್ಸ್, ಹಾಗೆ ಮೆಡಿಕಲ್ ಲೋನ್ಸ್, ಇದೇ ರೀತಿಯಾಗಿ ಹಲವಾರು ಲೋನ್ ಕೂಡ ಆಫರಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಟ್ರಾನ್ಸ್ಪರೆಂಟ್ ಪ್ರೋಸೆಸ್ ಇರುತ್ತೆ. ಯಾವುದೇ ರೀತಿಯಾಗಿ ಹಿಡನ್ ಚಾರ್ಜಸ್ ಅನ್ನೋದು ನಮಗೆ ಬೀಳೋದಿಲ್ಲ. ಹಾಗೆ ಇಲ್ಲಿ ಫಾಸ್ಟ್ ಅಪ್ರೂವಲ್ ಕೂಡ ನಮಗೆ ಮಾಡ್ತಾ ಇದ್ದಾರೆ. ಲೋನ್ಸ್ ನಮಗೆ ರೇಂಜಿಂಗ್ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ 50,000ಇಂದ ಹಿಡಿದು 10 ಲ್ಯಾಕ್ಸ್ವರೆಗೂ ನಮಗೆ ಕ್ವಿಕ್ ಆಗಿ ಸೆಕ್ಯೂರ್ ಆಗಿ ನಮಗೆ ಲೋನ್ ಅನ್ನೋದು ಅಪ್ರೂವಲ್ ಮಾಡ್ತಾರೆ. ಫ್ಲೆಕ್ಸಿಬಲ್ ಆಗಿ ರೀಪೇಮೆಂಟ್ ಕೂಡ ಇರುತ್ತೆ. ಇಲ್ಲಿ ನಮಗೆ ನಾವೇ ಇಲ್ಲಿ ರೀಪೇಮೆಂಟ್ 10 years ಕೂಡ ನಾವು ಫ್ಲೆಕ್ಸಿಬಲ್ ಆಗಿ ಸೆಲೆಕ್ಟ್ ಕೂಡ ಮಾಡ್ಕೋಬಹುದು. ಹಾಗೆ ಇದು ಒಂದು ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಆಗಿದೆ. ನಾವಿಲ್ಲಿ ಅಪ್ಲೈ ಮಾಡ್ಕೊಂಡ ನಂತರ ನಮ್ಮ ಒಂದು ಲೋನ್ ಯಾವ ರೀತಿಯಾಗಿ ಮ್ಯಾನೇಜ್ ಇದೆ, ಯಾವ ರೀತಿಯಾಗಿ ನಾವು ಮೇಂಟೈನ್ ಮಾಡ್ಕೋಬಹುದು ಅನ್ನೋ ಒಂದು ಟ್ರ್ಯಾಕ್ ಕೂಡ ನಾವು ಮಾಡ್ಕೋಬಹುದು ನಮ್ಮ ಒಂದು ಫೋನಿಂದ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ತುಂಬಾ ಜನ ಇದಕ್ಕೆ ಟ್ರಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನಮಗೆ ಇಲ್ಲಿ ಫೀಚರ್ಸ್ನ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ನಮಗೆ ಟೈಪ್ಸ್ ಆಫ್ ಲೋನ್ ಆಫರಿಂಗ್ಸ್ ಕೂಡ ಮಾಡ್ತಾ ಇದಾರಲ್ವಾ. ಈ ಒಂದು ಅಪ್ಲಿಕೇಶನ್ಸ್ ನಲ್ಲಿ ನಮಗೆ ಪರ್ಸ್ನಲ್ ಲೋನ್, EMI ಫ್ರೀ ಲೋನ್, ಮೆಡಿಕಲ್ ಲೋನ್, ಹಾಲಿಡೇ ಲೋನ್, ವೆಡ್ಡಿಂಗ್ ಲೋನ್, ರೆಂಟಲ್ ಡಿಪಾಸಿಟ್ ಲೋನ್, ಹೋಮ್ ರಿನೋವೇಷನ್ ಲೋನ್, ಬಿಸ್ನೆಸ್ ಲೋನ್, MSME ಲೋನ್, ಇನ್ವಾಯ್ಸ್ ಫೈನಾನ್ಸಿಂಗ್ ಆ್ಯಂಡ್ ಬೈಕ್ ಲೋನ್, ಈ ರೀತಿಯಾಗಿ ನಮಗೆ ತುಂಬಾ ಆಫರಿಂಗ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೇನಾದರೂ ಈ ರೀತಿಯಾಗಿ ಪರ್ಸ್ನಲ್ ಲೋನ್ ಹಾಗೆ ಬೇರೆ ಒಂದು ಲೋನ್ಸ್ ಏನಾದರೂ ನಿಮಗೆ ಬೇಕಿತ್ತು ಅಂದರೆ ಇಲ್ಲಿ ನಿಮಗೆ ಈಸಿಯಾಗಿ ಲೋನ್ ಅನ್ನೋದು ಆಫರ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಅಪ್ಲಿಕೇಶನ್ನ ಮಿಸ್ ಮಾಡ್ಕೊಳ್ದೇನೆ ಇಲ್ಲಿ ಟೈಪ್ಸ್ ಆಫ್ ಲೋನಲ್ಲಿ ನಿಮಗೆ ಯಾವ ರೀತಿಯಾಗಿ ಲೋನ್ ಬೇಕು ಅನ್ನೋದನ್ನ ನೀವು ಚೂಸ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಪ್ಲೈ ಮಾಡೋ ಒಂದು ಪ್ರೋಸೆಸ್ ಏನಿರುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ನಾವು ನಮ್ಮ ಒಂದು ಲೋನ್ ಅಮೌಂಟ್ ಎಷ್ಟು ಬೇಕಾಗಿದೆ ನಮಗೆ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನಮ್ಮ ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ ಅಲ್ವಾ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಇದರ ಒಂದು KYCನ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಸಬ್ಮಿಟ್ ಮಾಡಿಕೊಂಡು. ಹಾಗೆ ನಾವು ಒನ್ಸ್ ಏನಾದರೂ ಅಪ್ರೂವ್ ಆದ್ವಿ ಅಂದರೆ ನಮಗೆ ಅಮೌಂಟ್ ಅನ್ನೋದು ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಡೀಟೇಲ್ಸ್ ನೋಡೋದಾದರೆ ನಮಗೆ ಇಲ್ಲಿ ರೇಂಜಿಂಗ್ ಬಂದುಬಿಟ್ಟು 50,000ಇಂದ ಹಿಡಿದು 10 ಲ್ಯಾಕ್ವರೆಗೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ 16%ಇಂದ ಹಿಡಿದು 24%ವರೆಗೂ ನಮಗೆ ಇಂಟ್ರೆಸ್ಟ್ ರೇಟ್ ಅನ್ನೋದು ಬೀಳ್ತಾ ಇದೆ. ಅಂದರೆ ನಮ್ಮ ಒಂದು ಲೋನ್ ಟೈಪ್ ಮೇಲೆ ನಮಗೆ ಇದು ಇಂಟ್ರೆಸ್ಟ್ನ ಹಾಕ್ತಾರೆ. ಹಾಗೆ ಇಲ್ಲಿ ಮಿನಿಮಮ್ ಟೆನ್ಯೂರ್ ಬಂದುಬಿಟ್ಟು 6 monthsನ ಪ್ರೊವೈಡ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಟೆನ್ಯೂರ್ ಬಂದುಬಿಟ್ಟು 60 monthsವರೆಗೂ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ APR ಬಂದುಬಿಟ್ಟು 29%ನ ಹಾಕ್ತಾರೆ. ಒಂದು ಅಪ್ಲಿಕೇಶನ್ ಅಲ್ಲಿ ನಮಗೆ ಡಾಕ್ಯುಮೆಂಟ್ಸ್ ಅನ್ನೋದು ಏನೇನು ಬೇಕಾಗುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ನಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಪಾಸ್ಪೋರ್ಟ್, ಈ ಮೂರಲ್ಲಿ ಒಂದು ಬೇಕು. ಹಾಗೆ ನಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಾವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಇದ್ವಿ ಅಂದರೆ
ನಮಗೆ ಸ್ಯಾಲರಿ ಸ್ಲಿಪ್ ಕೂಡ ಬೇಕಾಗುತ್ತೆ. 3 ಮಂತ್ಸ್ನ ಒಂದು ಲಾಸ್ಟ್ 3 ಮಂತ್ಸ್ನ ಸ್ಯಾಲರಿ ಸ್ಲಿಪ್, ಹಾಗೆ ಲಾಸ್ಟ್ 6 ಮಂತ್ಸ್ನ ಬ್ಯಾಂಕ್ ಸ್ಟೇಟ್ಮೆಂಟ್ನ ನಮಗೆ ನೀಡ್ ಆಗುತ್ತೆ ಇಲ್ಲಿ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ ನಮಗೆ ಇತ್ತು ಅಂದರೆ ನಮಗೆ ಇಲ್ಲಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ ನಮಗೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ನಾವು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ನಮಗೆ ಇಲ್ಲಿ ಮಿನಿಮಮ್ ಇನ್ಕಮ್ ಅನ್ನೋದು ಬರ್ತಾ ಇರಬೇಕು ಮಂತ್ಲಿ. ಸೊ ಇನ್ಕಮ್ ಬಂದುಬಿಟ್ಟು 30,000 ರುಪೀಸ್ ಇರಬೇಕಾಗುತ್ತೆ. ಹಾಗೆ ನಮ್ಮ ಒಂದು ಏಜ್ ಬಂದುಬಿಟ್ಟು 23 ಇಯರ್ಸ್ ನಾವು ಆಗಿರಬೇಕು. ಹಾಗೆ ನಮಗೆ ಇಲ್ಲಿ ITR ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ನಮಗೆ ಕೇಳ್ತಾ ಇದೆ. ಸೊ ಈ ITR ಕೂಡ ನಮಗೆ ಇಲ್ಲಿ ಬೇಕಾಗುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇತ್ತು ಅಂದರೆ ನಮಗೆ ಖಂಡಿತವಾಗ್ಲಿ 100% ನಮಗೆ ಇಲ್ಲಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಗಾಯ್ಸ್, ಯಾವ ರೀತಿಯಾಗಿ ಇಲ್ಲಿ ಆ್ಯಪ್ ಅನ್ನೋದು ವರ್ಕ್ ಮಾಡ್ತಾ ಇದೆ ಅಂತ ನೋಡೋಣ. ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ ಏನಿದೆ RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿದೆ. ನಮಗೆ ಫಾಸ್ಟಾಗಿ, ಫ್ಲೆಕ್ಸಿಬಲ್ ಆಗಿ, ಹಾಗೆ ಫ್ರೆಂಡ್ಲಿಯಾಗಿ ನಮಗೆ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಹಾಗೆ ನಾವಿಲ್ಲಿ ಪರ್ಸ್ನಲ್ ಲೋನ್ನ ತೊಗೋಬಹುದು, ಬಿಸ್ನೆಸ್ ಲೋನ್, ಇನ್ವಾಯ್ಸ್ ಫೈನಾನ್ಸಿಂಗ್ ಲೋನ್, ಬೈಕ್ ಲೋನ್, ಹೀಗೆ ನಮಗೆ ಹಲವಾರು ಲೋನ ಇವರು ಎಕ್ಸ್ಪ್ಲೋರ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ನಮಗೆ ಸ್ಪೆಷಲ್ ಆಫರ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಗೈಸ್, ನಿಮ್ಗೇನಾದರೂ ಪರ್ಸ್ನಲ್ ಲೋನ್ ಬೇಕಿತ್ತು ಅಂದರೆ ಈ ಒಂದು ಪರ್ಸ್ನಲ್ ಲೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಪರ್ಸ್ನಲ್ ಲೋನ್ ಬಂದುಬಿಟ್ಟು ನಮಗೆ ಅಪ್ ಟು 10 lakhsವರೆಗೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. ವಿತಿನ್ 24 ಅಥವಾ 36 ಅವರ್ಸಲ್ಲಿ ನಮಗೆ ಡಿಸ್ಪೋಸಲ್ ಕೂಡ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಹಾಗೆ ರೀಪೇಮೆಂಟ್ ಟೆನ್ಯೂರ್ಸ್ ಬಂದುಬಿಟ್ಟು ನಮಗೆ 60 ಮಂತ್ಸ್ವರೆಗೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಕಂಫರ್ಟೇಬಲ್ ಆಗಿ ನಮಗೆ ಯಾವುದು ಎಮರ್ಜೆನ್ಸಿಗೆ ನೀಡ್ ಇದೆ ಆ ಒಂದು ಲೋನ ನಾವು ತಗೋಬಹುದಾಗಿದೆ. ಪರ್ಸ್ನಲ್ ಲೋನ್ ಮೇಲೆ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಮಗೆ ಈ ರೀತಿಯಾಗಿ ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಮೊದಲನೇದಾಗಿ ನಾವು ಬೇಸಿಕ್ ಇನ್ಫೋನ ಕಂಪ್ಲೀಟ್ ಮಾಡ್ಕೋಬೇಕು. ಆ ನಂತರ ಅವರು ನಮಗೆ ಆಫರ್ನ ಪ್ರೊವೈಡ್ ಮಾಡ್ತಾರೆ. ಆಫರ್ನ ನೋಡಿಕೊಂಡು ನಮ್ಮ ಒಂದು KYCನ ಕಂಪ್ಲೀಟ್ ಮಾಡಿಕೊಂಡ್ರೆ ಇಲ್ಲಿ 3 ಸ್ಟೆಪ್ಸಲ್ಲಿ ನಮಗೆ ಲೋನ್ ಅಪ್ಲಿಕೇಶನ್ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಫಸ್ಟ್ ನಿಮ್ಮ ಒಂದು ಪರ್ಸ್ನಲ್ ಇಮೇಲ್ ID ನ ನೀವು ಎಂಟರ್ ಮಾಡ್ಕೊಳ್ಳಿ ಸೈನ್ ಅಪ್ ಆಗೋಕ್ಕೆ. ಹಾಗೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ಗೆ OTP ನ ಕಳಿಸ್ತಾರೆ. OTP ನ ಎಂಟರ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ನ ನೀವು ಎಂಟರ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಒಂದು ಸಿಟಿ ಯಾವುದಿದೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರಕಾರ ಯಾವ ರೀತಿಯಾಗಿ ನಿಮ್ಮದು ಫಿಕ್ಸ್ಡ್ ಇನ್ಕಮ್ ಇದೆ ಆ ಒಂದು ಇನ್ಕಮ್ನ ನೀವು ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಫುಲ್ ನೇಮ್ನ ಎಂಟರ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ನಂಬರ್ನ ನೀವು ಎಂಟರ್ ಮಾಡ್ಕೊಂಡ ನಂತರ ವೆರಿಫೈ ಪ್ಯಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ವೆರಿಫೈ ಆಗುತ್ತೆ. ಆ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗಾಯ್ಸ್, ನನ್ನ ಒಂದು ಬೇಸಿಕ್ ಇನ್ಫೋನ ಇವರು ಚೆಕ್ ಮಾಡಿದ ನಂತರ ನಮಗೆ ಇಲ್ಲಿ ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ಲೋನ್ ಆಫರ್ನ ಮಾಡ್ತಾರೆ. ಸೊ ನನ್ನ ಒಂದು ಬೇಸಿಕ್ ಇನ್ಫೋನ ಇವರು ಚೆಕ್ ಮಾಡಿ ಎಲಿಜಿಬಿಲಿಟಿ ಅನ್ನೋದು ಕೂಡ ಚೆಕ್ ಮಾಡ್ಕೊಂಡ ನಂತರ ನನಗೆ ಇಲ್ಲಿ ಇವರು ಗೋಲ್ಡ್ ಲೋನ್ ಆಫರ್ನ ಮಾಡ್ತಾ ಇದ್ದಾರೆ. ಮುಥೂಟ್ ಫಿನ್ಕಾರ್ಪ್ ಲಿಮಿಟೆಡಲ್ಲಿ ನನಗೆ ಗೋಲ್ಡ್ ಲೋನ್ ಆಫರ್ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ನಿಮಗೂ ಕೂಡ ಹಲವಾರು ರೀತಿಯಾಗಿ ಲೋನ್ ಆಫರ್ಸ್ನ ಮಾಡ್ತಾ ಇರ್ತಾರೆ. ನಿಮಗೆ ಯಾವ ಒಂದು ಆಫರ್ ಅನ್ನೋದು ಸಿಗುತ್ತೆ ಆ ಒಂದು ಆಫರ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಲೋನ್ ಅನ್ನೋದು ನಿಮಗೆ ಸಿಗುತ್ತೆ. ಡೀಟೇಲ್ಸ್ನೆಲ್ಲ ನೋಡ್ಕೊಂಡ ನಂತರ ನಮಗೆ ಇಲ್ಲಿ ಲೋನ್ ಆಫರ್ ಮಾಡ್ತಾರೆ. ಸೊ ಲೋನ್ ಬೇಕಿತ್ತು ಅಂದರೆ ಸಬ್ಮಿಟ್ ಮಾಡ್ಕೋಬೇಕು ನಮ್ಮ ಒಂದು ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಸ್ಟೇಟ್ಮೆಂಟ್ನ ನಾವು ಅಪ್ಲೋಡ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಈ ನಿಮಗೆ ಯಾವ ಒಂದು ಲೋನ್ ಆಫರ್ನ ಮಾಡ್ತಾರೆ ನಿಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ಆ ಒಂದು ಲೋನ್ ಆಫರ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಟೈಮ್ಗೆ ರೀಪೇಮೆಂಟ್ ಕೂಡ ನೀವು ಟೈಮ್ ಟು ಟೈಮ್ ಮಾಡಿಕೊಂಡ ನಂತರ ನಿಮಗೆ ಯಾವುದೇ ರೀತಿಯಾಗಿ ಡ್ಯೂ ಚಾರ್ಜಸ್ ಕೂಡ ಬೀಳೋದಿಲ್ಲ. ಈಸಿಯಾಗಿ ನೀವು ಲೋನ್ ರೀಪೇಮೆಂಟ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಮುಂದಿನ ಒಂದು ಲೋನ್ ನೀವು ತೊಗೋಬಹುದಾಗಿದೆ. ಹಾಗೆ ನೀವು ಯಾವುದೇ ರೀತಿಯಾಗಿ ಡ್ಯೂ ಮಾಡ್ದೇ ರೀಪೇಮೆಂಟ್ ಅನ್ನೋದು ಕರೆಕ್ಟಾಗಿ ಮಾಡಿದ್ರೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ಕೋಬಹುದಾಗಿದೆ. ನೋಡಿದ್ರಲ್ವಾ ಗೈಸ್, ಯಾವ ರೀತಿಯಾಗಿ ನಾವು ಇಲ್ಲಿ ಲೋನ್ನ ತೊಗೊಳ್ಳೋದು ಅಂತ. ಇದಾಗಿದೆ ಇವತ್ತಿನ ವಿಡಿಯೋ. ನಿಮಗೂ ಕೂಡ ಆಫರ್ನ ಮಾಡ್ತಾರೆ. ಆ ಒಂದು ಆಫರ್ ಮೂಲಕ ನೀವು ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.